ಕೇಳ್ತೀಯಾ ನಿಜವಾಗ್ಲು ಕಸಂಸೆ ಅಚ್ಚಾ ನೀನ್ ಯಾಕೆ ಬಂದೆ? ಯಾಕ್ರಿ ನಾನ್ ನಿಮಗ್ ಚಾ ತಂದಿದ್ದೀನಿ. ಚಾ ಬೇಡ ಏನ್ ಬೇಡ, ಬಾಗ್ಲಾಕೊಂಡು ಹೋಗೋ. ಏನ್ರಿ ಇದು? ಯಾವಾಗ ನಾನ್ ಬಾಗಿಲು ತೆಕ್ಕೊಂಡ್ ಬಂದ್ರು ಮಗನಿಗೆ ಏನೋ ಗುಟ್ಟು ಹೇಳ್ತಾ ಇರ್ತೀರಾ. ನಾನ್ ಬಂದ ತಕ್ಷಣ ಟೆನ್ಷನ್ ಆಗ್ತೀರಾ. ಇದೆಲ್ಲ ನಿನ್ ಬೇಕಾಗಿಲ್ಲ. ಅಡಿಗೆ ಮನೇಲಿ ಏನ್ ಕೆಲ್ಸ ಇದೆ ನೋಡ್ಕೋ ಹೋಗು. ರೀ ನೀವು ನನ್ನ ಹತ್ರ ಏನೋ ಮುಚ್ಚಿಡ್ತಾ ಇದ್ದೀರಾ. ನಮ್ಮಿಬ್ರು ಮಧ್ಯೆ ಈ ರಹಸ್ಯ ಬೇಕಾ? ಹೆಂಗ್ಸ್ ತರ ಇರೋ ಹೋಗೋ. चल बेटा स्कूल चलेंगे. ಮಮ್ಮಿ ಡ್ಯಾಡಿ ಜಾನಕಿ ಇನ್ನೊಂದು ಸೀಟ್ ಬಂತು ನಮ್ಮ ಮನೆಗೆ. ಇಲ್ಲಿ ಒಂದು ನಿಮಿಷ. ಕುವೆಂಪು ಫೌಂಡೇಶನ್ ಟ್ರಸ್ಟ್. ಓ ಬ್ಯೂಟಿಫುಲ್. ಜಾನಕಿ ಒಂದು ನಿಮಿಷ ಹಿಡ್ಕೋ. ಏನಾಯ್ತಪ್ಪ? ಒಂದು ನಿಮಿಷ ಇರು, ಕೊಡಿಲಿ. ಹಿಡ್ಕೋ, ಅದು ಹಿಡ್ಕೋ. ಅಯ್ಯೋ ಈ ಶಾಲನ್ನು ಹೊತ್ತಿಸಿ ಸನ್ಮಾನಿಸಲಾಯಿತು. ಈಗ ಹಾರ. ಈ ಹಾರವನ್ನು ಹಾಕಿ ಸನ್ಮಾನಿಸಲಾಯಿತು. ಇತ್ತಳು, ಇದು ತಮಗೆ, ಇದು ಕೂಡ ತಮಗೆ. Come on! ಜಿಯಾದ್, ಈ ಭಾರತ ದೇಶದಲ್ಲಿ ನಮ್ಗೆ ಮರ್ಯಾದೆ ಇಲ್ಲ. ನೀವು ನಮ್ಗೆ ಫೋನ್ ಮಾಡಿ ನಿಮ್ ಮಗನ್ನ ಜಿಯಾದ್ಗೆ ಸೇರಿಸ್ತಾ ಇರೋದು ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಎಲ್ಲ ಡೀಟೇಲ್ಸ್ ಅನ್ನು ಮೆಸೇಜ್ ಇಲ್ಲ ಅಂದ್ರೆ ಮೇಲ್ ಮುಖಾಂತರ ಮಾಡ್ತಾ ಇದ್ದೀನಿ. ನಿಮ್ ಮಗನ್ನ ನಾಳೆನೆ ದರ್ಗಾ ಹತ್ರ ಕರ್ಕೊಂಬನ್ನಿ. ಜಿಯಾದ್, ಅಂದ್ರೆ ನನ್ ಮಗನ್ನ ಜಿಹಾದಿಗೆ ಸೇರಿಸ್ತಾರ? ಇಷ್ಟ ದಿನ ನನ್ ಗಂಡ ನನ್ ಮಗನಿಗೆ ಹೇಳ್ಕೊಡ್ತಾ ಇದ್ದಿದ್ದು ಇದನ್ನೇನಾ? ನನ್ ಮಗ ಇದಕ್ಕೆ ಒಪ್ಕೊಂಡ್ಬಿಟ್ನಾ? ಅಲ್ಲ, ನಮ್ ಜೊತೆ ಬೆಳಿತಿರೋ ಎಲ್ಲ ಜನಗಳನ್ನ ನನ್ ಮಗ ಜಿಹಾದಿಗೆ ಸೇರಿ ಸಾಯಿಸ್ಬೇಕಾ? ನನ್ ಮಗ ಸೂಸೈಡ್ ಬಾಂಬ್ ಆಗ್ಬೇಕಾ? ಅಲ್ಲ, ನನ್ ಗಂಡನಿಗೆ ಯಾಕೆ ಈ ತರ ಕೆಟ್ಟ ಬುದ್ಧಿ ಕೊಟ್ಟಿದ್ದೀರಾ? ಮುಮ್ತಾಜ್, आ रहे हो? ಏನ್ ಮಾಡ್ತಿದ್ಯಾ? ದಾಹ ಆಗಿತ್ತು, ನೀರ್ ಕುಡಿಯಕ್ ಹೋಗಿದ್ದೆ. ಅಚ್ಚಾ, ನನ್ಗೊಂದು ಗ್ಲಾಸ್ ನೀರು ತಗೊಂಬ. सलीम भाई रहीम को फोन करो. 10 मिनट में आ रहा है भाई. मुमताज, हाँ जी. इधर आओ. बेटा, माँ की दुआ ले लो. दुआ में याद रखो अम्मी जान. ನನ್ ಮಗನ್ನ ಎಲ್ಲಿ ಕಳಿಸ್ತಾ ಇದ್ದೀರಾ? ಕಾಶ್ಮೀರಲ್ಲಿ ಒಂದು ಒಳ್ಳೆ ಸ್ಕೂಲ್ ಇದೆ, ಅಲ್ಲಿ ಓದಕ್ ಕಳಿಸ್ತಾ ಇದ್ದೀನಿ. ಓದೋದಿಕ್ಕೋಸ್ಕರ ಅಷ್ಟ್ ದೂರ ಕಳಿಸ್ಬೇಕಾ? ಇವನಿಗೆ ಓದ್ತಾ ಇರೋ ಸ್ಕೂಲು ಒಳ್ಳೆ ಸ್ಕೂಲೇ ಅಲ್ವಾ? वो स्कूल इससे भी अच्छा है. यहाँ रहे तो पोली ಹುಡುಗರ ಜೊತೆ ಸೇರಿ ಹಾಳಾಗ್ತಾನೆ. वहाँ पढ़ाई से ज्यादा तमीज सिखाते. ಅದಕ್ಕೆ ಕಳಿಸ್ತಾ ಇದ್ದೀನಿ. ಒಳ್ಳೆ ಕೆಲ್ಸನೇ ಮಾಡ್ತಾ ಇದ್ದೀರಾ. ಅಲ್ಲ ರಹಮ್ ಕರೆ. ಫಿಜಾ ಬಿಲ್ಲಾ. ಚಲೋ ಬೇಟಾ. ನಮ್ ಕುರಾನಲ್ಲಿ ಏನ್ ಹೇಳಿದಾರೋ ಅದನ್ನ ನಾವು ಪಾಲಿಸ್ಬೇಕು. ನಮ್ಮ ಧರ್ಮನ ನಾವು ಉಳಿಸ್ಬೇಕು.
ಇಲ್ಲಿ ಹುಟ್ಟಿ ನಾವು ಎಷ್ಟು ಕಷ್ಟ ಪಡ್ತಾ ಇದೀವಿ. ನಾವೀ ಪ್ರಪಂಚನ ಗೆದ್ದು ಆಳಬೇಕು. ನೀವು ನಮ್ಮ ಧರ್ಮಕ್ಕೋಸ್ಕರ ಪ್ರಾಣ ಕೊಡೋಕ್ಕಾದ್ರೂ ಸಿದ್ಧವಾಗಿರ್ಬೇಕು. ಸಮझे ಬೇಟಾ? ಅಬ್ಬಾ ಜಾನ್, ನಮ್ಮ ಧರ್ಮಕ್ಕೋಸ್ಕರ ನಾನು ಪ್ರಾಣ ಕೊಡೋಕ್ಕೂ ಸಿದ್ಧವಾಗಿರ್ತೀನಿ. ಜಿಹಾದ್ ರೀ, ಏನ್ರಿ ನೀವು ಮಾಡ್ತಾ ಇರೋದು? ಮಗನ್ ಎಲ್ಲಿ ಕಳಿಸ್ತಾ ಇದ್ದೀರಾ? ಅವಾಗ್ಲೇ ಹೇಳಿದ್ನಲ್ಲ, ಶರಾಫತ್ ಇರೋ ಮದ್ರಸಾಕ್ ಕಳಿಸ್ತಾ ಇದ್ದೀನಿ ಅಂತ. ನೀವು ನನ್ನ ಮಗನ್ನ ಕಳಿಸ್ತಾ ಇರೋದು ಸ್ಕೂಲಿಗಲ್ಲ, ಜಿಹಾದ್ಗೆ. ದಿನ ನನ್ನ ಮಗನ ಹತ್ರ ರಹಸ್ಯವಾಗಿ ಮಾತಾಡ್ತಾ ಇರೋದು, ಯಾರ ಹತ್ರನೂ ರಹಸ್ಯವಾಗಿ ಫೋನಲ್ಲಿ ಮಾತಾಡ್ತಾ ಇರೋದು ಎಲ್ಲ ನನಗೆ ಗೊತ್ತು. ಓ ಅಚ್ಚಾ. ಅವತ್ತೇ ತಡಿಬೋದಾಗಿತ್ತು, ಆದ್ರೆ ಇವ್ರನ್ನೆಲ್ಲ ಹಿಡಿಯಕ್ಕಾಗ್ತಾ ಇರ್ಲಿಲ್ಲ. ನಿಮ್ಮನ್ನೆಲ್ಲ ರೆಡ್ ಹ್ಯಾಂಡ್ ಹಿಡಿಬೇಕು ಅಂತಾನೆ ಕಾಯ್ತಾ ಇದ್ದೆ. ಏ ಪಗ್ಲಿ, ನನ್ನ ಮಗ ಹೋಗ್ತಾ ಇರೋದು ಅಲ್ಲಾಗೋಸ್ಕರ, ನಮ್ಮ ಧರ್ಮಕ್ಕೋಸ್ಕರ ತ್ಯಾಗ ಮಾಡ್ತಾ ಇದ್ದೀನಿ. ಧರ್ಮದ ಹೆಸರಲ್ಲಿ ಮನುಷ್ಯನ ಕ್ರೂರವಾಗಿ ಕೊಲ್ಲೋದು ತ್ಯಾಗ ಅಲ್ಲ, ಬಲಿ. ನನ್ನ ಮಗನ್ನ ನಾನು ಜಿಹಾದ್ಗೆ ಕಳಿಸಲ್ಲ. ಇದರ से चल जाओ. ನಿಮ್ಮ ಧರ್ಮದ ಹುಚ್ಚು ಡ್ರಗ್ಸ್ಗಿಂತ ಭಯಂಕರ ಮತ್ತು ಕೊಡುತ್ತೆ. ಈ ವಯಸ್ಸಿನಲ್ಲಿ ಕೈಯಲ್ಲಿ ಪೆನ್ ಹಿಡಿಬೇಕೇ ಹೊರತು ಗನ್ ಹಿಡಿಬಾರದು. ಹೆತ್ತ ಮಗನ್ನ ಬಲಿ ಕೊಡಕ್ಕೆ ಸಿದ್ಧವಾಗಿದೆಯಲ್ಲ, ನೀನೊಬ್ಬ ತಂದೆನಾ? ಈ ಪವಿತ್ರ ಭಾರತ ದೇಶದಲ್ಲಿ ಹುಟ್ಟಿ ಮಾತೃಭೂಮಿಗೆ ದ್ರೋಹ ಮಾಡ್ತೀಯ. ಈ ದೇಶ ನಮ್ಗೇನ್ ಕೊಟ್ಟಿದೆ? ಮೈನಾರಿಟಿ ಅಂತ ಹೇಳಿ ತುಳಿತಾ ಇದೆ. ಇಲ್ಲಿ ನಮಗ್ ಸ್ವತಂತ್ರ ಇಲ್ಲ. ನಮ್ಮ ಧರ್ಮಕ್ಕೋಸ್ಕರ, ನಮ್ಮ ಅಲ್ಲಾಗೋಸ್ಕರ ನಾವು ಸಾಯ್ತೀವಿ. ಜಿಹಾದ್. ಜಿಹಾದ್ ಅಂದ್ರೆ ಅರ್ಥ ಗೊತ್ತಾ ನಿನ್ಗೆ? ಅಲ್ ಜಿಹಾದ್ ಫಿ ಸಬಿಲಿಲ್ಲ, ಸರ್ವ್ ದಿ ಪರ್ಪಸ್ ಆಫ್ ಗಾಡ್ ಆನ್ ದಿ ಅರ್ತ್, ಅಲ್ಲಾ ಕೆ ರಾಸ್ತೆ ಪರ್ ಚಲ್ನಾ. ಜಿಹಾದ್ ಒಂದು ಹಿಂಸಾತ್ಮಕ ಪರಿಕಲ್ಪನೆ ಅಲ್ಲ. ಜಿಹಾದ್ ಬೇರೆ ಧರ್ಮಗಳ ವಿರುದ್ಧ ಯುದ್ಧ ಘೋಷಣೆ ಮಾಡಿಲ್ಲ. ಜಿಹಾದ್ ಅಮಾಯಕರನ್ನ ಕೊಲ್ಲೋದಲ್ಲ, ಮುಸ್ಲಿಮ್ಸ್ ಅಲ್ದೇ ಇರೋರ್ನು ಕೊಲ್ಲೋದಲ್ಲ. ದೇರ್ ಇಸ್ ನಥಿಂಗ್ ಲೈಕ್ ಹೋಲಿ ವಾರ್. ವಾರ್ಸ್ ಆರ್ ಓನ್ಲಿ ಕಿಲ್ಲಿಂಗ್ ಅಂಡ್ ಡಿಸಾಸ್ಟರ್. ಜಿಹಾದ್ ಅಂದ್ರೆ ನಮ್ಮೊಳಗಿರೋ ದುಷ್ಟ ಶಕ್ತಿಗಳನ್ನ ನಾಶ ಮಾಡ್ಕೊಳ್ಳೋದು. ನಿನ್ ಹೆಂಡತಿನೂ ಮುಸ್ಲಿಂ ಅಲ್ವಾ? ಅವಳು ಖುರಾನ್ ಓದಿದಾಳಲ್ವಾ? ಅವಳಿಗೆ ಅರ್ಥ ಆಗಿದ್ದು ನಿನಗೆ ಅರ್ಥ ಆಗಿಲ್ಲಲ್ಲ. ಏನಂದೆ? ನಿಮ್ಮೆಲ್ರಿಗೂ ಇಲ್ಲಿ ಸ್ವತಂತ್ರ ಇಲ್ವಾ? ನಮ್ಮ ಸಂವಿಧಾನದಲ್ಲಿ ಅವರವರ ಧರ್ಮದಂತೆ ಎಲ್ಲ ವಿಷಯಗಳಲ್ಲೂ ಎಲ್ಲರಿಗೂ ಸಮಾನತೆ ಕೊಟ್ಟಿದ್ದಾರೆ. ಕಹಾದಿಯ ಸಾಬ್, ನಮ್ಮ ವೇಷ ಭಾಷೆ ನೋಡಿ ಅವಮಾನ ಮಾಡ್ತಾರೆ. ನಾವು ಗೋಮಾಂಸ ತಿಂತೀವಿ ಅಂತ ನಮ್ಮನ್ನ ದುಶ್ಮನ್ ತರ ನೋಡ್ತಾರೆ. ನಮ್ ಕುರಾನ್ ನಿಮ್ಗೆ ಹೆಂಗ್ ಗೊತ್ತೋ, ನಿಮ್ಮ ಪುರಾಣಗಳು ನಮಗ್ ಗೊತ್ತು ಸಾಬ್. ನೀವು ತಿಳ್ಕೊಂಡಂತೆ ಜಿಹಾದ್ ಪದದ ಅರ್ಥ ಅಮಾಯಕರನ್ನ ಸಾಯಿಸೋದು, ಅಶಾಂತಿ ಮೂಡಿಸೋದು ಅಲ್ಲ, ಶಾಂತಿ ಸಂದೇಶ ಸಾರೋದು. ಯಾವ ಮುಸ್ಲಿಂ ಆಗ್ಲಿ ಹಾಯಾಗಿ ಸುಖವಾಗಿರೋ ಒಂದೇ ದೇಶ ಈ ಭಾರತ ದೇಶ. ಮುಸಲ್ಮಾನರಿಗೆ ಗೌರವ ಕೊಡೋ ದೇಶ ಒಂದೇ, ಈ ಭಾರತ ದೇಶ. ಮುಸಲ್ಮಾನರನ್ನ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮಾಡಿದ್ದು ಈ ದೇಶನೇ. ಅಷ್ಟೇ ಯಾಕೆ, ನೀವು ಯಾವುದಕ್ಕೋಸ್ಕರ ಇಷ್ಟು ದಿನ ಹೋರಾಡ್ತಾ ಇದ್ದೀರೋ ಆ ಕಾಶ್ಮೀರ್ ಮುಖ್ಯಮಂತ್ರಿ ಮೆಹಬೂಬಾ ಮುಫ್ತಿನು ಒಬ್ಬ ಮುಸ್ಲಿಮೇ. ಮಕ್ಕಳೇ ದೇಶದ ಮುಂದಿನ ಆಶಾಕಿರಣಗಳು. ಅಂತ ಮಕ್ಕಳಿಗೆ ಮತದ ಹೆಸರು ಹೇಳಿ ಅವರಿಗೆ ಜಿಹಾದ್ ಹುಚ್ಚೆಬ್ಬಿಸಿ ಅವರ ಬಂಗಾರದಂತ ಭವಿಷ್ಯತ್ತನ್ನ ನಾಶ ಮಾಡುವಂತ ಹೇಳಿದೀಯಾ ನಿಮ್ಮ ಮತ? ನೀವು ಮಾಡೋ ಈ ಕೆಲಸ ಎಲ್ಲ ಅಲ್ಲ ಸಹಿಸ್ತಾನ? ರಂಜಾನ್ ಬಂದ್ರೆ
ಕನಿಷ್ಠ ಎಂಜಲು ಕೂಡ ನುಂಗ್ದೆ ದಿನಕ್ಕೆ 5 ಬಾರಿ ನಮಾಜ್ ಮಾಡೋ ಅಂತ ನಿಷ್ಠೆ ಇದೆಯೋ ನಮ್ಮ ಮುಸಲ್ಮಾನ್ರಿಗೆ? ತಂದೆ ತಾಯಿ ಮೇಲೆ ಆಣೆ ಇಟ್ಟು ಸುಳ್ಳು ಹೇಳ್ತಾರೇನೋ, ಆದ್ರೆ ಕುರಾನ್ ಮೇಲೆ ಆಣೆ ಇಟ್ಟು ಯಾವೊಬ್ಬ ಮುಸಲ್ಮಾನ್ನು ಸುಳ್ಳು ಹೇಳೋದಿಲ್ವೋ? ಅಂತಹ ಕುರಾನ್ ಮೇಲೆ ಆಣೆ ಇಟ್ಟು ನಿಜ ಹೇಳೋ ನೋಡೋಣ. ಅಲ್ಲ ಮನುಷ್ಯರನ್ನ ಸಾಯಿಸು ಅಂತ ಹೇಳಿದಾನ? ಅಲ್ಲ ದುಷ್ಟ ಕೃತ್ಯಗಳನ್ನ ಮಾಡು ಅಂತ ಹೇಳಿದಾನ? ಅಮಾಯಕ ಪ್ರಜೆಗಳ ಪ್ರಾಣ ತೆಗಿಂತ ಹೇಳಿದಾನ? ಹೌದು ಅಬ್ಬಾಜಾನ್, ಅಮ್ಮ ಹೇಳೋದ್ರಲ್ಲಿ ಮಾಮು ಹೇಳೋದ್ರಲ್ಲಿ ಅರ್ಥ ಇದೆ. ನಾನು ಇಂಡಿಯನ್, ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಈ ದೇಶದಲ್ಲೇ ಸಾಯ್ತೀನಿ, ಈ ದೇಶಕ್ಕೋಸ್ಕರನೇ ಸಾಯ್ತೀನಿ. ಇಲ್ಲೇ ಇರ್ತೀನಿ ಹೊರತು ನಾನು ಜಿಹಾದ್ಗೆ ಹೋಗಲ್ಲ. ಸಾಬ್, ಯಾರ್ದ ಮಾತು ಕೇಳ್ಕೊಂಡು ತಪ್ಪಾಗುತ್ತೆ. ರಮೇಲ್ ಇದ್ಬಿಟ್ಟೆ. ಹೆಂಡತಿ ಯೋಚನೆ ಮಾಡಿದಷ್ಟು ನಾನು ಯೋಚನೆ ಮಾಡಿಲ್ಲ. ನಮ್ ಧರ್ಮ ತುಂಬಾ ದೊಡ್ಡದು ಸಾಬ್. ನನ್ ಮಗ ಜಿಹಾದ್ ಸೇರ್ಬಾರ್ದು. ಅವನು ನಿಮ್ ತರ ನಿಷ್ಠಾವಂತ ಅಧಿಕಾರಿ ಆಗ್ಬೇಕು ಸಾಬ್. ಒಳ್ಳೆ ಮನುಷ್ಯ ಆಗ್ಬೇಕು. ನಾನು ಮಾಡಿದ ತಪ್ಪಿಗೆ ಹೆಂಡತಿ ಕ್ಷಮಿಸಿದ್ರು, ಕಾನೂನು ಕ್ಷಮಿಸಲ್ಲ ಸಾಬ್. ತಪ್ಪು ಮಾಡಿದ್ದೀನಿ, ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕು ಸಾಬ್. ಅಮೀರ್, ಇಂತಹ ಹೆಣ್ಣುಗಳು ಇರೋದ್ರಿಂದನೇ ನಮ್ಮ ಧರ್ಮದ ಗೌರವ ಹೆಚ್ಚಾಗಿರೋದು. ಅಷ್ಟೇ ಅಲ್ಲ ಮೇರ್, ಮುಸ್ಲಿಮರಿಗೆ ಮಾನವೀಯತೆ ಇದೆ ಅಂತ ಈ ಬೆಹನ್ನು ತೋರ್ಸ್ಕೊಟ್ರು.